ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇಂದು ನಾವು ನ್ಯಾಸ್ ತರಗತಿ 5ರ ಅಭ್ಯಾಸ ಪುಸ್ತಕದಲ್ಲಿರುವ ಕಲಿಕಾ ಫಲಗಳ ಬಗ್ಗೆ ನೋಡೋಣ. ತರಗತಿ 5ರ ಅಭ್ಯಾಸ ಪುಸ್ತಕದಲ್ಲಿ 15 ಕಲಿಕಾ ಫಲಗಳಿವೆ. ಅದರಲ್ಲಿ ಈಗ ನಾವು M412ರ ಕಲಿಕಾ ಫಲವನ್ನು ವಿವರವಾಗಿ ತಿಳಿಯೋಣ. M412ರ ಕಲಿಕಾ ಫಲವು ನೀಡಿರುವ ಆಕೃತಿಯನ್ನು ಒಂದು ಮೂಲಮಾನವಾಗಿ ಪರಿಗಣಿಸಿ ಸರಳ ರೇಖಾಕೃತಿಗಳ ಅಂದರೆ ತ್ರಿಭುಜ, ಆಯತ, ಚೌಕ, ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯುವುದು. ಅಂದರೆ ಇಲ್ಲಿ ನಾವು ವಿವಿಧ ಆಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಚೌಕಳಿ ಹಾಳೆಗಳನ್ನು ಬಳಸಿ ಹೇಗೆ ಕಂಡುಹಿಡಿಯುವುದು ಎಂದು ತಿಳಿಯಬಹುದು. ಅದಕ್ಕೆ ಈಗ ನ್ಯಾಸ್ ಅಭ್ಯಾಸ ಪುಸ್ತಕದಲ್ಲಿ ನೀಡಿರುವ ಒಂದು ಉದಾಹರಣೆಯನ್ನು ನೋಡೋಣ. ಪ್ರಶ್ನೆ: ಚಿತ್ರದಲ್ಲಿ ನೀಡಲಾದ ಸಿನಿಮಾ ಟಿಕೆಟ್ನ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಪ್ರತಿ ಚಿಕ್ಕ ಚೌಕದ ವಿಸ್ತೀರ್ಣವು 1 ಚದರ ಸೆಂಟಿಮೀಟರ್ ಆಗಿದೆ. ಇದಕ್ಕೆ ಉತ್ತರವನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಒಂದು ಚೌಕಳಿ ಹಾಳೆಯನ್ನು ನೀಡಲಾಗಿದೆ ಹಾಗೂ ಅದರ ಮೇಲೆ ಒಂದು ಸಿನಿಮಾ ಟಿಕೆಟನ್ನು ಇರಿಸಲಾಗಿದೆ. ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಕಾರ ಪ್ರತಿ ಚಿಕ್ಕ ಚೌಕದ ವಿಸ್ತೀರ್ಣವು 1 ಚದರ ಸೆಂಟಿಮೀಟರ್ ಆಗಿರುತ್ತದೆ. ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ. ಹಾಗಾಗಿ ಸಿನಿಮಾ ಟಿಕೆಟ್ ಎಷ್ಟು ಚೌಕಗಳನ್ನು ಆವರಿಸಿದೆ ಎಂದು ತಿಳಿದರೆ ನಮಗೆ ಅದರ ವಿಸ್ತೀರ್ಣವು ಸಿಗುತ್ತದೆ. ಚೌಕಗಳ ಗೆರೆಗಳು ಕಾಣಲು ಇಲ್ಲಿ ನಾವು ಡಾಟೆಡ್ ಲೈನ್ಸ್ನ ಹಾಕೋಣ. ಆಗ ನಮಗೆ ಚೌಕಗಳ ಸಂಖ್ಯೆ ಸಿಗುತ್ತದೆ. ಈ ರೀತಿ ಚೌಕಗಳನ್ನು ಎಣಿಸಿಕೊಂಡಾಗ ನಮಗೆ 8 ಚೌಕಗಳ ಸಂಖ್ಯೆ ಸಿಗುತ್ತದೆ. ಅಂದರೆ 8 ಚದುರ ಸೆಂಟಿಮೀಟರ್ ಆಗಿರುತ್ತದೆ. ಹಾಗಾಗಿ ಅದು ಸಿನಿಮಾ ಟಿಕೆಟ್ನ ವಿಸ್ತೀರ್ಣವಾಗಿರುತ್ತದೆ. ಈಗ ನಾವು ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ ಎಂದರೆ ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು. ಇಲ್ಲಿ ನಾವು ಸಿನಿಮಾ ಟಿಕೆಟ್ನ ಸುತ್ತಳತೆ ಕಂಡುಹಿಡಿಯಲು ಚೌಕಳಿ ಹಾಳೆಯಲ್ಲಿ ಟಿಕೆಟ್ನ ಎಲ್ಲ ಬಾಹುಗಳ ಉದ್ದವನ್ನು ಅಳೆಯಬೇಕು. ಮೊದಲನೇ ಬಾಹುವಿನ ಉದ್ದ 4 ಚೌಕಗಳಾಗಿವೆ, ಅಂದರೆ 4 ಸೆಂಟಿಮೀಟರ್ ಆಗಿರುತ್ತದೆ. ಎರಡನೇ ಬಾಹುವಿನ ಉದ್ದ 2 ಚೌಕಗಳಾಗಿವೆ, ಅಂದರೆ 2 ಸೆಂಟಿಮೀಟರ್ ಆಗಿರುತ್ತದೆ. ಇದೇ ರೀತಿ ಮೂರನೇ ಬಾಹುವಿನ ಉದ್ದ ಹಾಗೂ 4ನೇ ಬಾಹುವಿನ ಉದ್ದ ಕ್ರಮವಾಗಿ 4 ಮತ್ತು 2 ಸೆಂಟಿಮೀಟರ್ ಆಗಿರುತ್ತದೆ. ಒಟ್ಟಾರೆ ಉದ್ದ 12 ಸೆಂಟಿಮೀಟರ್ ಸುತ್ತಳತೆ ಸಿಗುತ್ತದೆ. ಈ ರೀತಿ ನಾವು ಪ್ರಶ್ನೆಗೆ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಇದರಲ್ಲಿ ಮಕ್ಕಳು ಯಾವ ರೀತಿ ತಪ್ಪು ಮಾಡುವ ಸಾಧ್ಯತೆ ಇದೆ ಎಂದರೆ, ಇಲ್ಲಿ ಚೌಕಗಳನ್ನು ಅಳೆಯುವ ಬದಲು ಗೆರೆಗಳನ್ನು ಎಣಿಸುವ ಸಾಧ್ಯತೆ ಇರುತ್ತದೆ. ಆಗ ಉತ್ತರವು ತಪ್ಪಾಗುತ್ತದೆ. ಇದನ್ನು ಶಿಕ್ಷಕರು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ರೀತಿ ಇದನ್ನು ಪರಿಹರಿಸಬಹುದಾಗಿದೆ. ಇದು 8 ಚದುರ ಸೆಂಟಿಮೀಟರ್, ಅಂದರೆ ಇದು ಸಿನಿಮಾ ಟಿಕೆಟ್ನ ವಿಸ್ತೀರ್ಣವಾಗಿರುತ್ತದೆ ಹಾಗೂ ಚದುರ ಸೆಂಟಿಮೀಟರ್ ಎನ್ನುವುದು ಅದರ ಮಾನವಾಗಿರುತ್ತದೆ. ಈ ರೀತಿ ಸುತ್ತಳತೆಯನ್ನು ಕಂಡುಹಿಡಿಯಬಹುದಾಗಿದೆ. ಸಿನಿಮಾ ಟಿಕೆಟ್ನ ವಿಸ್ತೀರ್ಣ 8 ಚದುರ ಸೆಂಟಿಮೀಟರ್, ಸಿನಿಮಾ ಟಿಕೆಟ್ನ ಸುತ್ತಳತೆ 12 ಸೆಂಟಿಮೀಟರ್ ಆಗಿ ನಮಗೆ ಸಿಗುತ್ತದೆ. ಅದು ಆಪ್ಷನ್ ಸಿ ನಲ್ಲಿ ಉತ್ತರ ಸಿಗುತ್ತದೆ. ವಿಸ್ತೀರ್ಣವನ್ನು ನಾವು ಚದುರ ಸೆಂಟಿಮೀಟರ್ನಲ್ಲಿ ಬರೆಯಬೇಕು ಹಾಗೂ ಸುತ್ತಳತೆಯನ್ನು ನಾವು ಸೆಂಟಿಮೀಟರಲ್ಲಿ ಬರೆಯಬೇಕು. ಮಕ್ಕಳು ಇದನ್ನು ಬರೆಯುವಾಗ ಸಹ ತಪ್ಪು ಮಾಡುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಒತ್ತನ್ನು ನೀಡಬೇಕಾಗುತ್ತದೆ. ಎರಡನೇ ಉದಾಹರಣೆ ನೋಡೋಣ. ಈ ಕೆಳಗೆ 3 ಚಾಕ್ಲೇಟ್ಗಳನ್ನು ತೋರಿಸಲಾಗಿದೆ. ಅನಿಲ್ ಅತಿ ದೊಡ್ಡ ಚಾಕ್ಲೇಟ್ ತಿನ್ನಬೇಕೆಂದರೆ ಯಾವ ಚಾಕ್ಲೇಟನ್ನು ಆಯ್ಕೆ ಮಾಡಬೇಕು? ಇಲ್ಲಿ 3 ಬೇರೆ ಬೇರೆ ಆಕಾರದ ಚಾಕ್ಲೇಟ್ಗಳನ್ನು ನೀಡಿದ್ದಾರೆ. ಈ 3ರ ವಿಸ್ತೀರ್ಣವನ್ನು ಕಂಡುಹಿಡಿದರೆ ನಮಗೆ ಯಾವ ಚಾಕ್ಲೇಟ್ ಅತಿ ದೊಡ್ಡದೆಂದು ತಿಳಿಯುತ್ತದೆ. ಅದನ್ನು ಕಂಡುಹಿಡಿಯಲು ಹಲವಾರು ವಿಧಾನಗಳಿವೆ. ಈ ಹಿಂದೆ ಮಾಡಿದ ಹಾಗೆ ಎಲ್ಲ ಚೌಕಗಳ ಎಣಿಕೆ ಮಾಡಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಚೌಕಗಳ ಸಂಖ್ಯೆ ಹೆಚ್ಚಾದಾಗ ಅದನ್ನು ಎಣಿಸಲು ತುಂಬ ಸಮಯ ಬೇಕಾಗುತ್ತದೆ. ಹಾಗಾಗಿ ಇನ್ನೊಂದು ಸುಲಭ ವಿಧಾನದಲ್ಲಿ ಚೌಕಗಳ ವಿಸ್ತೀರ್ಣ ಕಂಡುಹಿಡಿಯಬಹುದು. ಈ ರೀತಿ ಚಾಕ್ಲೇಟ್ನ ಮೊದಲನೇ ಅಡ್ಡ ಸಾಲು
ಹಾಗೂ ಮೊದಲನೇ ಕಂಬ ಸಾಲನ್ನು ಎಣಿಸಿಕೊಂಡು ಎರಡನ್ನೂ ಗುಣಿಸಿದರೆ ಅದರ ವಿಸ್ತೀರ್ಣ ನಮಗೆ ಸಿಗುತ್ತದೆ. 6 ಇಂಟು 5 ಗುಣಿಸಿದಾಗ 30 ಸಿಗುತ್ತದೆ. ಅದೇ ರೀತಿ ಚಾಕ್ಲೇಟ್ ಬಿಗೂ 10 ಇಂಟು 3 ಅಂದರೆ 30 ಉತ್ತರ ಸಿಗುತ್ತದೆ. ಹಾಗೆ ಚಾಕ್ಲೇಟ್ ಸಿಯನ್ನು 5 ಇಂಟು 6 ಅಂದರೆ 30 ಉತ್ತರ ಸಿಗುತ್ತದೆ. ಎಲ್ಲ ಚಾಕ್ಲೇಟ್ಗಳಲ್ಲಿನ ಘಟಕ ಚೌಕಗಳ ಸಂಖ್ಯೆ ಸಮನಾಗಿರುವುದರಿಂದ ಎಲ್ಲ ಚಾಕ್ಲೇಟ್ಗಳು ಸಮಾನ ವಿಸ್ತೀರ್ಣವನ್ನು ಹೊಂದಿದೆ ಎಂದು ಹೇಳಬಹುದು. ಅಂದರೆ ಆಪ್ಷನ್ ಡಿ ಎಲ್ಲವೂ ಸಮಾನ ವಿಸ್ತೀರ್ಣ ಹೊಂದಿದೆ ಎನ್ನುವುದು ಉತ್ತರವಾಗಿದೆ. ಈ ರೀತಿ ಪ್ರಶ್ನೆಯನ್ನು ಬಿಡಿಸಿ ಪರಿಹಾರವನ್ನು ಕಂಡುಹಿಡಿಯಲು ಮಕ್ಕಳಿಗೆ ಸಹಾಯ ಮಾಡಿ. ಈ ಪ್ರಶ್ನೆಗೆ ಪೂರ್ಣ ಪರಿಹಾರ ಈ ರೀತಿ ಇದೆ. ಇದು ನಮ್ಮ ಶಿಕ್ಷಕರ ಕೈಪಿಡಿಯಲ್ಲೂ ಸಹ ಲಭ್ಯವಿದೆ. ಈ ರೀತಿ ಚಾಕ್ಲೇಟ್ ಎ, ಚಾಕ್ಲೇಟ್ ಬಿ ಹಾಗೂ ಚಾಕ್ಲೇಟ್ ಸಿರ ಘಟಕ ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರ ಆಪ್ಷನ್ ಡಿ ಎಲ್ಲವೂ ಸಮಾನ ವಿಸ್ತೀರ್ಣ ಹೊಂದಿದೆ ಎಂದು ನಮಗೆ ತಿಳಿಯುತ್ತದೆ. ಮುಂದಿನ ಪ್ರಶ್ನೆಗೆ ಬರೋಣ. ಇದು ನ್ಯಾಸ್ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡ ಪ್ರಶ್ನೆಯಾಗಿದೆ. ಪ್ರಶ್ನೆ: 2 ಬಣ್ಣ ತುಂಬಿದ ಚಿತ್ರಗಳನ್ನು ಗಮನಿಸಿ. ಚಿತ್ರ 1 ಹಾಗೂ ಚಿತ್ರ 2. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ ಎ: ಚಿತ್ರ 1ರ ವಿಸ್ತೀರ್ಣವು ಚಿತ್ರ 2ರ ವಿಸ್ತೀರ್ಣಕ್ಕಿಂತ ದೊಡ್ಡದು. ಬಿ: ಚಿತ್ರ 1ರ ವಿಸ್ತೀರ್ಣವು ಚಿತ್ರ 2ರ ವಿಸ್ತೀರ್ಣಕ್ಕಿಂತ ಚಿಕ್ಕದು. ಸಿ: ಚಿತ್ರ 1ರ ವಿಸ್ತೀರ್ಣವು ಚಿತ್ರ 2ರ ವಿಸ್ತೀರ್ಣಕ್ಕೆ ಸಮ. ಡಿ: ಈ ಎರಡೂ ಚಿತ್ರಗಳ ವಿಸ್ತೀರ್ಣಗಳನ್ನು ತಾಳೆ ಮಾಡಲು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಈಗ ಉತ್ತರವನ್ನು ನೋಡೋಣ. ಕೊಟ್ಟಿರುವ ಚಿತ್ರ 1ರ ಚೌಕಗಳನ್ನು ಎಣಿಸಿದಾಗ 1, 2, 3, 4 ಚೌಕಗಳು ಸಿಗುತ್ತದೆ. ಹಾಗೆ ಚಿತ್ರ 2ರ ಚೌಕಗಳನ್ನು ಎಣಿಸಿದಾಗ 1, 2, 3, 4, 5 ಚೌಕಗಳು ಸಿಗುತ್ತವೆ. ಹಾಗಾಗಿ ಚಿತ್ರ 1ರ ವಿಸ್ತೀರ್ಣವು ಚಿತ್ರ 2ರ ವಿಸ್ತೀರ್ಣಕ್ಕಿಂತ ಚಿಕ್ಕದು ಎನ್ನುವುದು ಸರಿಯಾಗಿದೆ. ಉತ್ತರ ಆಪ್ಷನ್ ಬಿ ಆಗಿದೆ. ಈ ಕಲಿಕಾ ಫಲಕ್ಕೆ ನಮ್ಮ ನ್ಯಾಸ್ ಅಭ್ಯಾಸ ಪುಸ್ತಕದಲ್ಲಿ 10 ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಶಿಕ್ಷಕರ ಕೈಪಿಡಿಯಲ್ಲಿ ಲಭ್ಯವಿರುತ್ತವೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಟೀಚೋಪಿಯಾದಲ್ಲಿ ಸಿಗುವ ತರಗತಿ 4ರ ಅಭ್ಯಾಸ ಹಾಳೆ ಹಾಗೂ ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳನ್ನು ಬಳಸಿಕೊಳ್ಳಿ. ಧನ್ಯವಾದಗಳು.